ಘಟನೆಯನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ ನಾವು 2-3 ತಾಸಿನವರೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಸೆಕ್ರೆಟರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಕೌಲ್ ಆ್ಯಂಡ್ ಸೆಕ್ಟರ್ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವಿ. ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿವು. ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿದ ನಂತರ ಅದು ಅವ್ರು ಅರೆಸ್ಟ್ ಮಾಡೋದು ಅವು ಇವೆಲ್ಲ ನಮ್ಮ ವ್ಯಾಪ್ತಿಗೆ ಬರಲಾರ್ದಂಥ ಇದರಲ್ಲಿ ಆಗಿದಾವೆ. ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿ ವಿಯಲ್ಲಿ ನೋಡಿದ್ವಿ, ಅವ್ರನ್ನ ಅರೆಸ್ಟ್ ಮಾಡಿದ್ದು ಒಯ್ದಿದ್ದು ಅಲ್ಲಿದ್ದು ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ವಿಷಯ. ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನವರೆಗೂ ಎರಡೂ ಕಡೆಯಿಂದ ಯಾವುದೇ ದೂರು ನನಗೆ ಬಂದಿಲ್ಲ. ಅವರಿಂದ ಬಂದಿಲ್ಲ, ಇವರಿಂದ ಬಂದಿಲ್ಲ. ದೂರ ಬರಲಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅವ್ರ ಹಕ್ಕಿಗೆ ಚ್ಯುತಿ ಆಗೈತಿ ಅಥವಾ ನಮ್ಗೆ ಹಿಂಗಾಗೈತಿ ಹೆಂಗೈತೆ ಏನಾದ್ರು ಕೊಟ್ಟರೆ ಅದನ್ನು ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವೇನು ಮಾಡೋಕ್ಕಾಗೋದು. ಸಭಾಪತಿ ಅವರು ರೂಲಿಂಗ್ ಕೊಟ್ಟ ಮೇಲೂ ಸಹ ಎರಡೂ ಪಕ್ಷದ ನಾಯಕರು ಮುಂದುವರೆಂಥದ್ದು ಆ ಸಭಾಪತಿ ಅವರ ರೂಲಿಂಗ್ಗೆ ಒಂದು ಗರಜ್ ತಂದು ಕೊಡುತ್ತೆ ಮತ್ತು ಅದು ಯಾವ ಥರ ನೈತಿಕತೆ ಸರ್? ಅದು ನಮ್ಮ ಹೌಸಿಗೆ ಸಂಬಂಧ ಇಲ್ಲ. ನಮ್ಮ ಹೌಸಿಗೆ ಅವ್ರ ಹೊರಗೆ ಕಂಪ್ಲೇಂಟ್ ಕೊಟ್ಟದ್ದು, ಆ ಹೆಣ್ಮಗಳು ಬೈದಿದ್ದು, ಅವ್ರು ಪೊಲೀಸ್ ಅರೆಸ್ಟ್ ಮಾಡಿದ್ದು ನಮಗೇನು ಸಂಬಂಧ ಇಲ್ಲ. ಅದು ನಮ್ಮ ರೂಲಿಂಗಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಬೇರೆ ಕಂಪ್ಲೇಂಟ್ ಕೊಟ್ಟಾರ, ಬೇರೆ ಕಂಪ್ಲೇಂಟ್ ಮೇಲೆ ಅದು ಡೆವಲಪ್ಮೆಂಟ್ ಆಗಿದೆ. ನಮ್ಮ ರೂಲಿಂಗ್ ಅದಕ್ಕೇನು ಸಂಬಂಧ ಇಲ್ಲ. ಪ್ರಕರಣದ ಮೂಲನೇ ಕೌನ್ಸಿಲ್ ಆದಂಥ ಬೆಳವಣಿಗೆ, ಅದರಿಂದ ಆದಂಥ ಬೇರೆ ಸ್ವರೂಪ ಇದು. ಹಾಗಾಗಿ ನೀವು ಆದೇಶ ಕೊಟ್ಟ ನಂತರ, ರೂಲಿಂಗ್ ಕೊಟ್ಟ ನಂತರ ಅದರಲ್ಲಿ ಮುಕ್ತಾಯ, ಅದನ್ನು ಮುಂದುವರಿಸೋದು ಸಹ ನಿಮ್ಮ ಪೀಠಕ್ಕೆ ತಂದಂಥ ಅಗೌರವ. ಇಲ್ಲ ನೀವು ತಿಳ್ಕೊರಿ, ನಮಗೆ ಸಂಬಂಧ ಇಲ್ಲದ ವಿಷಯ ಅದು. ಅವ್ರನ್ನೇನಂದ್ರೆ ಯಾರಿಗೆ ಹೆಣ್ಮಗಳಿಗೆ ಬೈದು ಅಂತ ತಿಳ್ಕೊಂಡೇಳಿ ಅವರು ಚೆಕ್ ಮಾಡ್ಯಾರಂದ್ರೆ ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಘಟನೆ ಅಂತ ಒಂದು ಟೈಮ್ ಹಾಕ್ಯಾರ. ಅದು ತಪ್ಪು. ನಾಳೆ ಅದು ಬಂದಾಗ ನಮ್ಮ ನಿಯಮದ ಪ್ರಕಾರ ಅವ್ರು ಆ ಥರ ಕೊಟ್ಟದ್ದು ನಮಗೆ FIR ಬಂದಿದೆ. ಅದು ಕೊಟ್ಟಿದ್ದರೆ ನಾವು ಮತ್ತು ಅವ್ರನ್ನ ಸಂಬಂಧ ಹೇಳಿನೇ ಆಗಲಿ ಪೊಲೀಸ್ ಕಮಿಷನರ್ಗೆ, ನಮ್ಮ ಸದನ ಇದನ್ನು ನೀವು ರೆಕಮೆಂಡ್ ಇದನ್ನು ಮಾಡಬಾರ್ದಾಗಿತ್ತು, ಹೊರಗೆ ನೀವು ಮಾಡಬೇಕಾಗಿತ್ತು, ಇಲ್ಲಿ ಮಾಡಿದ್ರೆ ಇಲ್ಲ ಸರ್ ಗೊತ್ತಿಲ್ಲ, ಅದನ್ನು ನಾವು ಸರಿಪಡುತ್ತೆ ಅಂತಾರೆ. ಅಷ್ಟು ಮಾಡ್ಯಾರ. ಅದಕ್ಕೆ ಮುಂದೆ ಏನಾದರೂ ಬಂದರೆ ಅದನ್ನು ವಿಚಾರ ಮಾಡ್ತೀವಿ. ನಮಗೆ ಸಂಬಂಧ ಇಲ್ಲದ ವಿಷಯ. ಈಗ ಸದನದ ಒಳಗಡೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡಬಾರ್ದು. ಅವರು ನಮ್ಮ ಹೌಸಿಗೆ ಮಜರ್ ಮಾಡ್ತೀವಿ, ಬಂದಿನ ಮಾಡಿಸ್ಕೊಟ್ಟಿಲ್ಲ, ಹೌಸ್ ಲಾಕ್ ಮಾಡಿದ್ದೀವಿ ನಾವು. ಅದಕ್ಕೆ ನಮಗೇನೂ ಸಂಬಂಧ ಇಲ್ಲ. ಮತ್ತು ಅವರು ಪೊಲೀಸರು ನಮ್ಮ ಇದರಲ್ಲಿ ಬರಲಿಕ್ಕೆ ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಮತ್ತು ಹಕ್ಕೂ ಇಲ್ಲ. ಅದೇ ನಾವು ನೋಡ್ತೀನಿ. ಈಗ ನಮಗದು ಏನಂದ್ರೆ FIR ಬಂದಿದೆ, ಅದು ನಾವು ನಮ್ಮದೇ ಆದಂಥ ಮೂಲಗಳ ಪ್ರಕಾರ ನಾವು ಚರ್ಚೆ ಮಾಡಿ ಅದು ಮುಂದೆ ಬಂದಾಗ ಅದ್ರ ಬಗ್ಗೆ ನಾವು ಕ್ರಮ ಬಂದಿದ್ದ ತಪ್ಪಲ್ಲ, ಒಳಗೆ ಬಂದಿಲ್ಲ ಅವರು. ಈ ಘಟನೆ ಮಧ್ಯಾಹ್ನ 1 ಗಂಟೆಗೆ ಆಗಿದೆ ಇದರಲ್ಲಿ ವಿಧಾನ ಪರಿಷತ್ನ ಅಂತ ಹಾಕ್ಯಾರ ಅವರು FIR. ಮಹೇಶ್ FIR ಐತಲ್ಲ, ಅದು ಹಾಕ್ಯಾರಲ್ಲ, ಹೌದಲ್ಲ, ಅದು ಹಾಕ್ಯಾರ. ಆ ಹಿನ್ನೆಲೆಯಲ್ಲಿ ಹಾಕಿದ್ದು ತಪ್ಪು ಅಂತ ನಾವು ಹೇಳ್ತೀವಿ. ಹೊರಗೆ ಘಟನೆ ಆಗೈತಿ, ಹೊರಗಿಂದ ಮಾಡ್ಕೋಬೇಕಿತ್ತು ಅವರು. ಆ ಘಟನೆಗೆ ಏನು ಟ್ಯಾಗ್ ಹಾಕಿದ್ರೆ ಅದು ಸರಿಯಾದಲ್ಲ. ಅದು ನಮ್ಮದೇ ಆದಂಥ ನಿಯಮದ ಪ್ರಕಾರ ನಾವು ಅವ್ರಿಗೆ ನೋಡಿ ಅದು ನೋಡೋಕೆ ಹಚ್ಚಿವಿ. ಅದನ್ನು ನೋಡಿ ನಮ್ಮದು ಏನಾರು ವೈಲೇಟ್ ಮಾಡಿದ್ರೆ ಅವ್ರ ಪ್ರಕಾರ ನಾವು ಮಾಡ್ತೀವಿ. ನಮಗೆ ನೋಡಮ್ಮ, ನಮ್ಮ ಇದರಲ್ಲಿ ಯಾವುದೂ ಇಲ್ಲ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕಳಿಸ್ತೀವಿ. ಆ ರಿಪೋರ್ಟಿಂಗ್ ಮತ್ತು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಸರ್, ಈಗ ನಿಮ್ಮದು ಫೈನಲ್ ವಿಡಿಯೋ ಆಗಿರ್ಬೇಕಾದ್ರೆ ಇನ್ನೊಬ್ಬ ಯಾರೋ ರೆಕಾರ್ಡ್ ಮಾಡ್ತಾರೆ ಸದನ ನಡೀದೆ ಅಂತ ಸಂದರ್ಭದಲ್ಲಿ ಅಂತ ಅವ್ರ ವಿರುದ್ಧನೂ ಕ್ರಮ ಆಗುತ್ತಾ? ಅದು ವೈಲೇಷನ್. ಕೇಳಿ ಅವ್ರು ಕೊಡ್ತಾರೆ, ಹಿಂಗೆ ಹೊರಗೆ ಬಂದವಂತ ಕೊಡ್ತಾರೆ. ಅವರು ಕೊಟ್ಟಾಗ ನಾವೇನು ಮಾಡ್ಬೇಕಂದ್ರೆ ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರ್ತದೆ, ಅದ್ರ ಮೇಲೆ ನಾವು ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡಬೇಕಾದ್ರೆ ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ. ಯಾರೋ ಫೇಕ್ ಮಾಡ್ಕೊಂಡಾರ, ನಮ್ಗೆ ಸಂಬಂಧ ಇಲ್ಲ. ನಮ್ಮಲ್ಲಿ ರೆಕಾರ್ಡ್ ಇದೆ. ಆ ವಿಡಿಯೋ ಇಟ್ಕೊಂಡು ಅವರು ಆಡಿದ್ದಾರೆ, ನೀವೇನು ಇಲ್ಲ ಅಂತ ನೀವು ರೂಲಿಂಗ್ ಕೊಟ್ಟಿದ್ರಿ, ಆಡಿದ್ದಾರೆ ಅಂತ ಪ್ರೂಫ್ ಕೊಡ್ತಾ ಇದ್ದಾರೆ. ಹಂಗಾರೆ ಸಭಾ ಬರಲಿ, ಅದು ನಮಗೆ ಬರಲಿ. ನಾವು ಬಂದಾಗ ನೋಡ್ತೇನೆ, ನಾವು ಬರಲ್ಲ. ಯಾಕೆ ಅವ್ರಿಗೆ ಅಡ್ವಾನ್ಸ್ ಅಮೌಂಟ್ ನಾವು. ಸರ್, ಇನ್ನೊಂದು ಸಭಾಪತಿಯಾಗಿ ಒಬ್ಬ ಪರಿಷತ್ ಸದಸ್ಯನ ಆ ರೀತಿ ನಡೆಸ್ಕೊಂಡಿದ್ದು ಸರಿನೋ ತಪ್ಪು? ಅಂದರೆ ರಾತ್ರಿ ಎಲ್ಲ ನಿಮ್ಮ ಇಷ್ಟು ವರ್ಷಗಳ ರಾಜಕೀಯ ಅವಧಿಯಲ್ಲಿ ಆ ರೀತಿ ಘಟನೆಗಳನ್ನು ನೋಡಿದ್ದ? ನಾನು ರಾತ್ರಿ 1:30 ಗಂಟೆವರೆಗೆ ಅವ್ರಿಗೆ ಟ್ರ್ಯಾಕ್ ಮಾಡಿದ್ದೀನಿ. ಅವಾಗೇನೇ ಪೊಲೀಸ್ ಕಮಿಷನರಿಂದ ಈಗ SP ಅವನು ರೋಲರ್ ಕರ್ಕೊಂಡು ಹೋಗಿದ್ರು. SP ಗೆ ಮಾತಾಡಿದೆ,
ಸರ್ ಅಲ್ಲಿ ಮತ್ತೇನಾರು ಮಾಡಿ ಗಲಾಟೆ ಆಗಿ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ. ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪಿ ಹೋಗ್ಯಾರ. ಯಾವುದನ್ನು ನಾ ಹೇಳಿದೆ ಅವ್ರಿಗೆ, ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮನ್ನು ಬಿಡೋಂಗಿಲ್ಲ, ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಮತ್ತು ಎಸ್ ಪಿ ಹೇಳಿನಿ. ಆ ಹಿನ್ನೆಲೆಯಲ್ಲಿ ಅಂಕಲಿಗೆ ಒಳಗೆ ತಂದಿಟ್ಟಾರ ಅವನು, ಯಾರಿಗೂ ಗೊತ್ತಿಲ್ಲ ಅದು. 5 ಗಂಟೆ ನಾನು ರವಿ ಕೂಡ ಮಾತಾಡ್ಕೊತಾ ಇದ್ದೀನಿ, 3 ಸರಿ ಮಾತಾಡೀನಿ, ನಾರಾಯಣ ಸ್ವಾಮಿ ಕೂಡ ಮಾತಾಡೀನಿ, ಆಮೇಲೆ ಪೂಜಾರವ್ರಿಗೆ ಮಾತಾಡ್ತಾ ಇದ್ದೀನಿ. ರಾತ್ರಿ 1 ಗಂಟೆ 1:30 ಮಾತಾಡಿ ಎಲ್ಲ ಸೇಫ್ ಜಾಗದಾಗದಾರ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಂಕಲಿಗೆ ಮತ್ತು ನಮಗೆ ಫ್ರೆಂಡ್ಸ್ ಕಳಿಸಿ ನೋಡ್ಕೊಂಡು ಎಲ್ಲ ಮಾಡಿ ಸರಿ ಇದ್ದಾಗ ನಾನು ಮಲ್ಕೊಂಡಿನಿ. ಸರ್ ಸಿಟಿ ಜೊತೆ ನೀವು ಮಾತಾಡಿದ್ರ ಫೋನಲ್ಲಿ? 3 ಸರಿ ಮಾತಾಡಿ. ಮತ್ತೆ ಅವ್ರು ನಮ್ಗೆ ಯಾರೋ ಸಂಪರ್ಕ ಮಾಡಕ್ಕೆ ಕೇಳಲ್ಲ, ಲೊಕೇಶನ್ ಕಳ್ಸಿ ಕೇಳಲ್ಲ, ಇಲ್ಲೇ ಕೇಳ ನನ್ನ ಎದುರಿಗೆ ನಾನು ಹೇಳ್ತೀನಿ. 3 ಸರಿ ಮಾತಾಡಿ. ಮತ್ತು ಅಂಕಲಿಗೆ ಅದು ನನಗೆ ಗೊತ್ತು, ಯಾರಿಗೆ ಗೊತ್ತಿಲ್ಲ ಅದು ಅಂಕಲಿಗೆ ಅದ. ಯಾಕಂದ್ರೆ ಅದು ನಮ್ಮ ಡ್ಯೂಟಿ. ನಮ್ಮ ಸದಸ್ಯರಿಗೆ ಯಾವುದೇ ಅಡುಪಾಟಿ ಇಲ್ಲ. ಯಾವುದೇ ಸದಸ್ಯರಿಗೆ ಏನೇ ಆಗದಂತೆ ಹೊರಗಡೆ ಆದ್ರೆ ಅದನ್ನು ಮಾಹಿತಿ ಕಲೆಕ್ಟ್ ಮಾಡಿ ಅದು ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ನಮಗಿರ್ತದೆ. ಅದಕ್ಕೆ ಅವ್ರು ಕೂಡ ಮಾತಾಡಿ, ಛಲವಾದಿ ನಾರಾಯಣ ಸ್ವಾಮಿ ಮಾತಾಡಿ, PH ಪೂಜಾರವ್ರು ಮಾತಾಡಿ, ಬಾಗೇವಾಡಿಗೆ ಹೋಗಿದ್ದು ನಾನು. ಅಲ್ಲಿ ಭಾಳ ಗಲಾಟೆ ಇತ್ತು. ಇನ್ಸ್ಪೆಕ್ಟರ್ ಸರ್ ನೀವು ಬರಬೇಡಿ ದಯಮಾಡಿ, ಹಿಂಗೆ ನಡೆದೈತಿ, ನಾವೆಲ್ಲ ಸೇಫಾಗಿರ್ತಂದ್ರೆ. ಮತ್ತು ಅವಾಗ ಹೇಳಿ ಅವ್ನು ಸೇಫಾಗಿಡಬೇಕು, ಏನಾದ್ರು ನೀವು ಜವಾಬ್ದಾರಿತೀನಿ. SP ಗೆ ನಾನು 3 ಸರಿ 4 ಸರಿ ಮಾತಾಡಿ, ಏನಾದರೂ ಸಣ್ಣ ಘಟನೆ ಆದರೆ ಮತ್ತು ನೀವು ಅದಕ್ಕೆ ಬೆಲೆ ತೆತ್ತಬೇಕಾಗ್ತೀನಿ. ಅಂಥ ಘಟನೆಗಳು ಯಾವಾಗಿಲ್ಲ. ಈ ಘಟನೆ ನಡುವೆ ಸಿಟಿ ರವಿ ಅವ್ರನ್ನ ಇಡೀ ರಾತ್ರಿ ಸುತ್ತಿದ್ದಾರೆ, 400 ಕಿಲೋಮೀಟರ್ಗೆ ಹೆಚ್ಚು ಅನ್ನೋದು. ಇದ್ರ ಜೊತೆಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎನ್ಕೌಂಟರ್ ಮಾಡಲಿಕ್ಕೆ ಈ ರೀತಿ ರಾತ್ರಿ ಎಲ್ಲ ಸುತ್ತಿಸಿದ್ರು ಅನ್ನೋಂಥ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದರ ಬಗ್ಗೆನೂ ಅವ್ರು ಏನಾದ್ರು ಬಂದು ಪರಾಮರ್ಶೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸರ್ ನೀವು ಸೇಫ್ ಆಗಿದ್ದಾರೆ ಅನ್ನೋಂಥದ್ದು ದೂರವಾಣಿ ಮಾತಾಡಿದೆ ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಇದನ್ನ ಅನುಮಾನ ವ್ಯಕ್ತಪಡಿಸಿಲ್ಲ? ಇಲ್ಲ, ನನ್ನ ಮುಂದೆ ಏನು ಹೇಳಿಲ್ಲ, ಅನುಮಾನ ವ್ಯಕ್ತಪಡಿಸಿಲ್ಲ, ಯಾರು ಹೇಳಿಲ್ಲ. ಈಗ 2 ಕಪೋಲ ಕಲ್ಪಿತ ಅಂತನ್ಬೋದ? ನನಗೆ ಗೊತ್ತಿಲ್ಲ, ನನ್ನ ಮುಂದೆ ಯಾರು ಹೇಳಿಲ್ಲ. ನನ್ನ ಮುಂದೆ ಛಲವಾದಿ ನಾರಾಯಣ ಸ್ವಾಮಿ ಆಗಲಿ, ಪೂಜಾರವರಾಗಲಿ, CT ರವಿ ಆಗಲಿ, ನನ್ನ ಮುಂದೆ ಹಿಂಗೆ ಅನ್ಕೊಳ್ಳಿ. ಪೇಪರ್ದಾಗ ಓದಿನಿ, ನಿಮ್ಮ TV ನೋಡೀನಿ. ನಾನು ಎನ್ಕೌಂಟರ್ ಮಾಡುವಂಥ ಇದಕ್ಕೆ ತೊಗೊಂಡು ಹೋಗಿದ್ದವರು, ಅದಕ್ಕೆ ನನಗೆ ಹೆದರಿಕೆ ಬಂತ ಇತ್ತು ಹೇಳಿದ್ದವರು. ಅದನ್ನು ಬಿಟ್ಟರೆ ನನಗೆ ಗೊತ್ತಿಲ್ಲ. ಬಟ್ ನಾನೆಲ್ಲ ಟ್ರ್ಯಾಕ್ನಾಗ ಅದೀನಿ. ನಿಮ್ಮ ಹತ್ರ ಮಾತಾಡೋ ಸಂದರ್ಭದಲ್ಲಿ ಒಂಥರ ಹೇಳಿಕೊಟ್ಟಿದ್ದಾರೆ, ಮತ್ತೆ ಹೊರಗಡೆ ಅಲ್ಲಲ್ಲ, ನಮ್ಮ ಕಡೆ ಮಾತಾಡಿದಿಷ್ಟೇ, ಓದೋದು ನಾ ಹೇಳಕ್ಕೆ ಹೋಗೋಲ್ಲ. ಅವ್ರದ್ದು ನಾ ಹಂಗೆ ಹೇಳಿ, ಅವ್ರ ವೈಯಕ್ತಿಕ ಅಭಿಪ್ರಾಯ ಮತ್ತು ಅವ್ರ ಸಿಚುವೇಶನ್ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನ ಮಾತಾಡ್ಕೊತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಮತ್ತು ನಾನು SP ಗೆ ಮಾತಾಡಿದೆ. ಈ ಸಾರಿ ಇನ್ನೂ ಅವರು ಇದ್ರಾಗ ಇಟ್ಟಿವಿ ಅವ್ರನ್ನ, ಗೋಕಾಕ್ ತಾಲೂಕು ಈ ಅಂಕಲಿಗೊಳಗೆ ಅಂತ. ಮತ್ತು ಅಂಕಲಿಗೊಳಗೆ ನಮ್ಮಿಬ್ಬರು ಫ್ರೆಂಡ್ಸ್ ಅವರು ಇಲ್ಲಿ ಅಗ್ರಿಕಲ್ಚರ್ ಸೆಕ್ರೆಟರಿ ನನ್ನ ಪಾಟೀಲ್, ಅವ್ರ ತಂದೆ ಅವರು ಲೆಕ್ಚರರು, ಅವರು ಬರೆಗಾತ ಅವ್ರಿಬ್ಬರನ್ನ ಕಳಿಸಿ, ಸರ್ ಅದಾರ ಸರ್ ಆರಾಮದ ಇನ್ಸ್ಪೆಕ್ಟರ್ ಮಾತಾಡಿ ಆರಾಮದಾರ ಅಂದ್ರೆ. ಮುಂಜಾನೆ ಅವ್ರನ್ನ ಬಿಟ್ಟ ನಂತರ ನನಗೆ ಬೇಲ್ ಸಿಕ್ಕಿದೆ, ಹೋಗ್ತೀನಿ, ನಾನು ಸಿಗ್ಗಾಂವ ಆಯ್ಬೇಕಾದೀನಿ ಅಂತ ಹೇಳಿದರು. ತಿರುಗಿ ಅಲ್ಲಿ ಊರಿಗೆ ಮುಟ್ಟುವರೆಗೆ ಅವ್ನು ಕೂಡ ಸಂಪರ್ಕ ಅದನ್ನು ಸರ್. ಈಗ ರಾತ್ರಿ ಮಾಡಿದಾಗ ಒಂದು ಕಡೆ ಇದ್ರು, ಬೆಳಗ್ಗೆ ಮಾಡಿದಾಗ ಒಂದು ಕಡೆ ಹೋಗ್ಯಾರ ಅವರು. ಹೋದ್ರವ್ರು ಬೆಳಗ್ಗೆ 5 ಗಂಟೆ. ಆ ಬಗ್ಗೆ ಏನು ಕೇಳಿಲ್ಲ ಸರ್? ಅಲ್ಲೇ 5 ಅವ್ನು ಬಿಟ್ಟು ಕೂಡಲೇ ಅದು ಕೋರ್ಟ್ನಾಗ ಇದನ್ನು ಅವ್ರೇನು ಸ್ಟೇ ಮಾಡಿದ ಕೂಡಲೇ ಅವನು ಲಿಬರ್ಟಿ, ಅವ್ರ ಲಿಬರ್ಟಿ ಆದ ಕೂಡ ಮತ್ತು 3 ಗಂಟೆನ ಎಲ್ಲಿ ಕೇಳಿದೆ ಸಿಗ್ಗಾಂವ ಆಯ್ಬೇಕಾದ್ರೆ ಹೊಂಟಿ ನಾವೀಗ ಅಂತ ಹೇಳಿದ್ರು. ಸರಿ ಸೇಫಾಗಿ ಹೋಗು ಮತ್ತು ಪೊಲೀಸರನ್ನ ಆಧಾರ ಅಂತ ಹೇಳಿದ್ರು ಎಲ್ಲರಿಗೂ. ಸರ್, ಮಾಜಿ ಸಭಾಪತಿಗಳು BL ಶಂಕರ್ ಮತ್ತು ಸುದರ್ಶನ್ ಹೇಳ್ತಾರೆ, ಈ ಪ್ರಕರಣವನ್ನು ಎಥಿಕ್ ಕಮಿಟಿಗೆ ವಹಿಸಬೇಕಾಗಿತ್ತು ಸಭಾಪತಿ ಅವರು ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಅಂಥ ಪರಿಸ್ಥಿತಿ ನಮ್ಮ ಕಂಟ್ರೋಲ್ ಮೀರಿದ್ರೆ ಮಾಡ್ಬೋದಾಗಿತ್ತು. ನಾವೆಲ್ಲ ಸ್ಟಡಿ ಮಾಡಿ ಎಲ್ಲ ಇಬ್ಬರನ್ನೂ ಕರೆಸಿ ಮಾತಾಡಿ ಕಾಂಪ್ರಮೈಸ್ ಮಾಡೋ ಪ್ರಯತ್ನ ಮಾಡಿ ಅವ್ರ ಸ್ಟೇಟ್ಮೆಂಟ್ ಇವ್ರ ಸ್ಟೇಟ್ಮೆಂಟ್ ತೊಗೊಂಡು ಎಲ್ಲ ಮಾಡಿ ಅದು ಮ್ಯಾಟ್ರ್ ಮುಗಿದಾಗ ಮತ್ತು ಬೇರೆ ಕಮಿಟಿ ಕೊಡುವಂಥ ಅವಶ್ಯಕತೆ ಬರೋಂಗಿಲ್ಲ. ಇನ್ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಮತ್ತು ಯಾಕಂದ್ರೆ ನನ್ನ ಕಂಟ್ರೋಲ್ ಮೀರಿದ್ರೆ ನಾವು ಮಾಡ್ಬೋದು. ನಮ್ಮ ಕಂಟ್ರೋಲ್ದಾಗ ಐತಲ್ಲ, ಎಲ್ಲ ಕಾನೂನುಗಳನ್ನ ಕಾಯ್ದೆಗಳನ್ನ ಓದ್ಕೊಂಡೆಲ್ಲ ಮಾಡಿ ಚರ್ಚೆ ಮಾಡಿ ಅದ್ರ ನಂತರ ನಾವು ನಮ್ಮ ತೀರ್ಮಾನಕ್ಕೆ ಕೊಟ್ಟಾಗ ಎಥಿಕ್ಸ್ ಕಮಿಟಿ ಕೊಡುವಂಥ ಅವಶ್ಯಕತೆ ಆವಾಗ ಬಂದಿಲ್ಲ, ಈಗ ಬರೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಮುಂದೆ ಏನು ಮಾಡ್ಬೇಕಂತ ನೋಡಿ. ಅವಶ್ಯಕತೆ ಏನೈತೆ ನನಗೆ ಹೇಳಿ ನೋಡೋಣ. ಈಗ ನಾವು ಸದನದಲ್ಲಿ ತೀರ್ಮಾನ ಕೊಟ್ಟು ಸ್ಯಾನಿಡೇ ಮಾಡೀವಿ, ಈಗ ಅವೆಲ್ಲ ನಡೆದಾವೆ. ಅವ್ರದ್ದು ನಡೆದಪ್ಪ ಕೋರ್ಟ್ನಾಗ ಐತಿ, ಮ್ಯಾಟ್ರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ನಾವ್ಯಾಕೆ ಹಸ್ತಕ್ಷೇಪ ನಮಗೆ ಕೆಲಸ ಇಲ್ಲ ಬೇರೆ, ಯಾಕೆ ಕರಿಬೇಕು BSc ಮೀಟಿಂಗ್ ಹೇಳಿ ನೋಡಿ. ನನಗೆ ಏನಾದರೂ ನಮ್ಮದೇನು ಒಂದೇ ಹೇಳ್ಬಿಡ್ತೀನಿ ಸೂಕ್ಷ್ಮವಾಗಿ, ಯಾರಾದರೂ ನಮಗೊಂದು ರೈಟಿಂಗ್ದಾಗ ಕಂಪ್ಲೇಂಟ್ ಕೊಟ್ಟರೆ ಹಿಂಗಾಗಿದೆ ಅಂದರೆ ಮತ್ತು ಏನಾರು ಹಿಂಗೆ ವಿಡಿಯೋ ರೆಕಾರ್ಡ್ ಬಂದಾವೆ ಹಿಂಗೆ ಕೊಟ್ಟರೆ ಅವ್ನು ನಾವು ನಮ್ಮದಾದಂಥ ನಮ್ಮ ಸೆಕ್ರೆಟರಿಗಳು ನಾವು ಚರ್ಚೆ ಮಾಡ್ತೀವಿ. ಆ ಚರ್ಚೆ ಮಾಡಿದಾಗ ಅದಕ್ಕೆ ಏನಾದರೂ ನಮಗೆ ಅದಕ್ಕೆ ಡೌಟ್ ಬಂದರೆ ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಸರ್, 2 ಸದನ ನಡುವೆ ಸಂಘರ್ಷ ವಾತಾವರಣ ಆಗಿದೆ. ಈಗ ರವಿಕುಮಾರ್ ಇರ್ಬೋದು ಅಥವಾ BL ಶಂಕರ್ ಮತ್ತು ಮಗ ಅರುಣ್ ಅವರು ನಿಮಗೆ ದೂರು ಕೊಟ್ಟಿದ್ದಾರೆ.
ಇಲ್ಲೂ ಸಹ ಕೆಳಮನೆಯಲ್ಲೂ ಸಹ ಇವರು ಯು ಟಿ ಖಾದರ್ ಅವರಿಗೆ ಕಾಂಗ್ರೆಸ್ ಸದಸ್ಯರು ದೂರು ಕೊಟ್ಟಿದ್ದಾರೆ. ಈಗ ಇಬ್ಬರೂ ಸಹ ಹಕ್ಕುಚ್ಯುತಿ ನೋಟಿಸನ್ನು ಇಶ್ಯೂ ಮಾಡ್ತಿದ್ದಾರೆ. ಎರಡೂ ಸಹ ಸಂಘರ್ಷ ವಾತಾವರಣ ಸರ್ ಇದು. ಕೆಳಗಿನ ಮಣ್ಣಿನ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ನಮ್ಮಲ್ಲೇ ಇವು ಯಾರು ನಮ್ಮ ಶಂಕರಮೂರ್ತಿ ಅವ್ರ ಮಗ ಅರುಣ ಮತ್ತು ಇವರು ಯಾರು ರವಿಕುಮಾರ್ ಬಂದು ಅವ್ರು ನಮಗೆ ಹಿಂಗೆ ಆಗತ್ತೆ ಕೊಟ್ಟರೆ ಅದನ್ನು ನಾನು ಆಗಲೇ ಸೆಕ್ರೆಟರಿ ಬರ್ದೀನಿ. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡೆದು ಕಡತ ಮಂಡಿಸಿ ಮುಂದಿನ ಕ್ರಮಕ್ಕೆ ಬರ್ದೀನಿ. ಆ ಕಡತ ಬಂದ ನಂತರ ಮುಚ್ಚ ವಿಚಾರ ಮಾಡ್ತೀನಿ. ಆಗಲೇ ನಾನು ಬರೆದು ಕಳಿಸಿದ್ರಲ್ಲ. ಸರ್, ಈಗ ಮಹಿಳಾ ಆಯೋಗ ಕೂಡ ಪತ್ರ ಬರೆದಿದ್ದಾರಂತೆ. ಅದು ಅವ್ರು ವೈಯಕ್ತಿಕ ರೀ. ಮಹಿಳಾ ಆಯೋಗ ಬರೀತಾರೆ, ಕೋರ್ಟಿಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ. ಏನೋ ನಮ್ಗೆ ಏನು ಸಂಬಂಧ ಹೇಳೋದು. ನನಗೇನಂದ್ರೆ ನಮ್ಮ ಸದನದಲ್ಲಿ ಏನಾದರೂ ಘಟನೆಗಳಾಗಿದೆ, ನಮ್ಮ ಸದನ ರಿಸ್ಟ್ರಿಕ್ಟೆಡ್ ಟು ನಮ್ಮ ವಿಧಾನ ಪರಿಷತ್ತಿನ, ಅದು ನನ್ನ ಜವಾಬ್ದಾರಿ. ಅಲ್ಲ, ನಿಮಗೆ ಪತ್ರ ಬರೆದಿರೋದು ಸರ್, ಮಹಿಳಾ ಆಯೋಗದಿಂದ ತಮಗೆ ಪತ್ರ ಬರಲಿಲ್ಲ. ಪತ್ರ ಬರೀಲಿ ಅವ್ರಿಗೆ. ನನಗೆ ಬರ್ದಾಗ ಹೇಳ್ತೀನಿ ಅವ್ರಿಗೆ. ಅವರು ನನ್ನ ಕೇಳುವಂಥ ಅಧಿಕಾರ ಇಲ್ಲ ಅವ್ರಿಗೆ. ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ದೊಡ್ಡದು. ಕೇಳೋ ಹಂಗೆ ಅವ್ರು ಕೇಳಿದ್ರೆ ತಪ್ಪದು, ಕೇಳೋಕೆ ಬರೋದಿಲ್ಲ, ಕೇಳಬಾರ್ದು. ಅವ್ರು ಬೇಕಾದ್ರೆ ನೋಟಿಸ್ ಕೊಟ್ಕೊಳ್ಳಿ. ಅವರು ನಮಗೆ ಸಂಬಂಧ ಇಲ್ಲ. ಇಲ್ಲ, ಅವ್ರು ಏನಂದ್ರೆ ನಮಗೆ ಅವರು ಇಂಥವ್ರು ನಾವು ಅರೆಸ್ಟ್ ಮಾಡಿ ಅಂತೇಳಿ ನಮಗೆ ಇದನ್ನು ಇಂಟಿಮೇಷನ್ ಕೊಟ್ಟಾರೆ. ರಾತ್ರಿ 9 ಗಂಟೆಗೆ ನಮ್ಗೆ ಕೊಟ್ಟರು. ಹಿಂಗೆ ಇಂಥವ್ರು ಸಿ ಟಿ ರವಿ ಅಣ್ಣವ್ರನ್ನ ನಾವು ಇಂಥೆಲ್ಲ ಅರೆಸ್ಟ್ ಮಾಡೀವಿ, ಫಾರ್ ಯುವರ್ ಇನ್ಫಾರ್ಮೇಷನ್ ಅಂತ ಕೊಟ್ಟು FIR ಕಾಪಿ ಹಚ್ಚಿ ಕೊಟ್ಟಾರೆ ನಮಗೆ. ಅದು ನಮ್ಮ ಮಾಹಿತಿ ಕೊಟ್ಟರೆ ಸಾಕು. ಮೊದಲಿನ ಒಂದೊಂದು ಕಾಲಕ್ಕೆ ಅರೆಸ್ಟ್ ಮಾಡ್ಬೇಕಾದ್ರೆ ಏನಾದ್ರು ಮಾಡಬೇಕಾದ್ರೆ ಸ್ಪೀಕರು ಮತ್ತು ಸಭಾಪತಿ ಪರ್ಮಿಷನ್ ತೊಗೋಬೇಕಾಗಿತ್ತು. ನಡುವೊಂದು ಘಟನೆ ಆಯ್ತು, ಯಾವನೋ ಮರ್ಡರ್ ಮಾಡಿ ಏನೋ ಹೋಗಿ ಎಲ್ಲಿ ಹೋಗಿ 2 ತಿಂಗಳು ಸಿಗಲಿಲ್ಲ. ಅದು ಯಾವಾಗ ಭಾಳ 20-30 ವರ್ಷದಿಂದ. ಅವಾಗ ಅದೇನಾಯ್ತಂದ್ರೆ ಅವಾಗ ಅದಕ್ಕೆ ಕಾಯ್ದೆ ಚೇಂಜ್ ಆಗೈತಿ. ಯಾರನ್ನ ಅರೆಸ್ಟ್ ಮಾಡಿದ್ರು ದೇ ಶುಡ್ ಬಿ ಇಂಟಿಮೇಟೆಡ್ ಇಮ್ಮಿಡಿಯೇಟ್ಲಿ ಟು ದಿ ಕನ್ಸರ್ನ್ ಸ್ಪೀಕರ್ ಆರ್ ಸಭಾಪತಿ. ಆರು ಅದ್ರ ಪ್ರಕಾರ ನಮ್ಗೆ ಕೊಟ್ಟಾರೆ, ಅವರು ಪೊಲೀಸರು ಕೊಟ್ಟಾರೆ. ಬಾಗೇವಾಡಿನಲ್ಲಿ ಇವಾಗ FIR ಆಗಿದೆ ಸರ್, ಗೊತ್ತಿಲ್ಲ. ಅವಾಗ ಆಗಿರಲಿಲ್ಲ, ಈಗ FIR ಆಗಿದೆ. ಅದು ನೋಡಿದರೆ ಪೊಲೀಸರ ಕಾಯ್ದೆಗಳು, ಅವ್ರಿಗೆ ಕಂಪ್ಲೇಂಟ್ಗಳು, ಅವ್ರಿಗೆ ನಾ ಹೆಂಗೆ ಹೇಳಿ ಈಗ ಯಾಕಾಯ್ತು ಅವಾಗ ಯಾಕಾಯ್ತು. ನಾವು ಒಂದೇ ಹೇಳ್ಬಿಡ್ತೀನಿ ನಿಮಗೆ, ನನ್ನ ಕಡೆ ಇನ್ನೂವರೆಗೆ ಯಾವುದೇ ದೂರು ಬಂದಿಲ್ಲ. ಅಂಥದ್ದು ಏನಾದ್ರು ದೂರು ಬಂದರೆ ಮತ್ತೊಂದು ಬಂದರೆ ನಾನು ಅದನ್ನು ಪರಿಶೀಲಿಸಿ ಮುಂದಿನ ಕ್ರಮ ತಗೊಳ್ತೀನಿ. ಈಗ ಸದನ ನಡೆಯುವಾಗ 2 ಸರಿ ಅಟ್ಯಾಕ್ ಆಗಿದೆ ಸರ್ ಸಿ ಟಿ ರವಿ ಅವ್ರ ಮೇಲೆ. ಒಂದು ಸುವರ್ಣಸೌಧ ಎಂಟ್ರೆನ್ಸಲ್ಲಿ ಒಂದು ಸತಿ ಪರಿಷತ್ತಿಗೆ ಬರುವಾಗಲೂ ಕೂಡ ಆಗಿದೆ. ಆ ಘಟನೆಯಲ್ಲಿ ಅರೆಸ್ಟ್ ಆದವ್ರ ಮೇಲೆ ಒಂದು FIR ಹಾಕಿಲ್ಲ, ಅವ್ರನ್ನ ಬಿಟ್ಟಿದ್ದಾರೆ. ಇಲ್ಲ, ನಾವು ಅವರಿಗೆ ಘಟನೆ ಇದ್ರ ಬಗ್ಗೆ ನೀವು ತಾವೇ ಪೊಲೀಸ್ ಇಲಾಖೆಗೆ ನಿರ್ದೇಶನ ಪೊಲೀಸ್ ಕಮಿಷನರ್ ನಿರ್ದೇಶನ ಕೊಟ್ಟೀನಿ. ಯಾರ್ಯಾರು ಅವ್ನಿಗೆ ಅಟ್ಯಾಕ್ ಮಾಡಿದ್ವಿ ಇಮಿಡಿಯೇಟ್ಲಿ ಅವ್ರ ಮೇಲೆ ಕ್ರಮ ಕೊಟ್ಟೀನಿ. ಸರ್ ಅವ್ರನ್ನ ಹಿಡ್ಕೊಂಡ್ಬಂದೀವಿ ಅಂತ ನನಗೆ ಹೇಳೋಣ ಪೊಲೀಸ್ ಕಮಿಷನರ್. ಅವ್ರು ನಾವು ತೊಗೊಂಡು ಬಂದೀವಿ, ಅವ್ರು ವಿಚಾರಣೆ ಮಾಡಾಕತ್ತೀವಿ ಅಂತ ನನ್ನ ಮುಂದೆ ಪೊಲೀಸ್ ಕಮಿಷನರ್ ಹೇಳ. ಅರೆಸ್ಟ್ ಮಾಡಿ ಬಿಟ್ಟು ಕಳಿಸಿದ್ದಾರೆ. FIR ಆಗಿಲ್ಲ, ಏನಿಲ್ಲ. ಒಬ್ಬ ನೋಡಿರಿ, ಅದು ನಾನು ನಿಮಗೇನು ಹೇಳಾಕತ್ತೀನಿ ಅಂದ್ರೆ, ನನ್ನ ಗಮನಕ್ಕೆ ಬಂದ ನಂತರ ತಕ್ಷಣ ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಅದು ಅಸೆಂಬ್ಲಿ ಲಾಯಿಂದಾಗ ಆಗೈತೆ ಅಂದರು. ಅಸೆಂಬ್ಲಿ ಆಗಲಿ ಎಲ್ಲೇ ಆಗಲಿ ಅವ್ನು ನಮ್ಮ ಮೆಂಬರ, ನೀವು ಇಮಿಡಿಯೇಟ್ಲಿ ಯಾರ್ಯಾರು ಇದನ್ನು ಮಾಡ್ಯಾರ ಅವ್ರನ್ನ ತಕ್ಷಣ ಇದು ಮಾಡ್ಬೇಕಂತ ಹೇಳಿವಿ. ಅದನ್ನೆಲ್ಲ ಮಾಡಿ ನಾವು ಇದನ್ನೆಲ್ಲ ಈ ಘಟನೆಗಳನ್ನು ಮಾಡಿ ವಿಕಾಸ್ ಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೆ ಯಾವತ್ತೂ ಕಳಿಸಿ, ಆಮೇಲೆ ಬೆಳಗಾವಿಗೂ ಕಳಿಸಿ ಎಲ್ಲ ಮಾಡಿ ಅವತ್ತು ಮಾಡಿ ಯಾವಾಗ 19, 12, 24 ಮಾಡಿ. ಸರ್, ಹಿಂದೆ ಧರ್ಮೇಗೌಡರಿದ್ದಾಗ ಒಂದು ಘಟನೆ ಪರಿಷತ್ ಕಲಾಪ ನಡೆದಿತ್ತು. ಇದು 2ನೇ ಘಟನೆ. ನಿಮ್ಮ ಅನುಭವದಲ್ಲಿ ಇಂಥ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಆ ನೈತಿಕತೆ ಮೌಲ್ಯ ಎಲ್ಲ ಬಿಟ್ಟು ಈ ರೀತಿ ಒರೆಸೋವಂಥದ್ದು, ಆ ಘಟನೆ ಆದ ನಂತರ ಅದು ಸಹ ಒಂದಷ್ಟು ತಿಳುವಳಿಕೆ ಬರ್ತದೆ, ಎಲ್ಲರೂ ಸ್ವಲ್ಪ ತಿಳುವಳಿಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಮತ್ತೆ ಅದಕ್ಕಿಂತ ಇನ್ನು ಕೆಟ್ಟ ಒಂದು ಘಟನೆಗಳು ಪರಿಷತ್ ನಡೀತದೆ. ಅದ್ರ ಬಗ್ಗೆ ತಾವು ಹೇಳ್ತೀವಿ ಸರ್?